ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಇವತ್ತು ನನ್ನ ಮುಂದೆ ಜಗತ್ತಿನ ಎರಡು ಅತ್ಯುತ್ತಮ ಕ್ಯಾಮರಾ ಸ್ಮಾರ್ಟ್ಫೋನ್ಗಳಿದ್ದಾವೆ. ಒಂದು ಸ್ಯಾಮ್ಸಂಗ್ ಗ್ಯಾಲಕ್ಸಿ S25 ಅಲ್ಟ್ರಾ ಮತ್ತಿನ್ನೊಂದು ವಿವೋ X200 Pro. ಈ ಎರಡು ಸ್ಮಾರ್ಟ್ಫೋನ್ಗಳು ಕೂಡ ಡಿಫ್ರೆಂಟ್ ಪ್ರೈಸ್ ರೇಂಜಲ್ಲಿ ಲಾಂಚ್ ಆಗಿದ್ದಾವೆ. ಈ ಸ್ಯಾಮ್ಸಂಗ್ ಗ್ಯಾಲಕ್ಸಿ S25 ಅಲ್ಟ್ರಾ ನೀವು ಪರ್ಚೇಸ್ ಮಾಡಬೇಕು ಅಂದರೆ ಬ್ಯಾಂಕ್ ಆಫರಲ್ಲಿ ಇನ್ಕ್ಲೂಡ್ ಆಗಿ 1,20,000 ರೂಪಾಯಿಗೆ ನೀವು ಪರ್ಚೇಸ್ ಮಾಡ್ಬೋದು. ಅದೇ ಈ ವಿವೋ X200 Pro ನೀವು ಪರ್ಚೇಸ್ ಮಾಡಬೇಕು ಅಂದರೆ ಬ್ಯಾಂಕ್ ಆಫರಲ್ಲಿ ಇನ್ಕ್ಲೂಡ್ ಆಗಿ ಸುಮಾರು 90,000 ರೂಪಾಯಿಗೆ ಪರ್ಚೇಸ್ ಮಾಡ್ಬೋದು. 30,000 ರೂಪಾಯಿ ಪ್ರೈಸ್ ಡಿಫ್ರೆನ್ಸ್ ಇದೆ, ಆಯಿತಾ. ನಾನಿವತ್ತು ಈ ಎರಡು ಫೋನ್ನ ಕಂಪೇರ್ ಮಾಡ್ತೀನಿ, ಯಾವ್ದು ಚೆನ್ನಾಗಿದೆ ಯಾವ್ದು ಚೆನ್ನಾಗಿಲ್ಲ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಮೊದಲನೇದಾಗಿ ಈ ಎರಡು ಫೋನ್ಗಳ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಆದರೆ ಈ ಸ್ಯಾಮ್ಸಂಗ್ ಗ್ಯಾಲಕ್ಸಿ S25 ಅಲ್ಟ್ರಾದಲ್ಲಿ ನಮಗೆ ಟೈಟೇನಿಯಂ ಫ್ರೇಮ್ ಸಿಗ್ತಾ ಇದೆ, ಗ್ರೇಡ್ 5. ಈ ಕಡೆ ಬರೀ ಅಲ್ಯೂಮಿನಿಯಂ ಫ್ರೇಮ್ ಸಿಗ್ತಾ ಇದೆ. ಗೊರಿಲ್ಲಾ ಗ್ಲಾಸ್ ಆರ್ಮರ್ 2 ಪ್ರೊಡಕ್ಷನ್, ಆಯಿತಾ. ಸೊ ಒನ್ ಆಫ್ ದ ಸ್ಟ್ರಾಂಗೆಸ್ಟ್ ಗ್ಲಾಸ್ ಅಂತೀನಿ. ಆ ರೀತಿ ಯಾವುದೇ ಗ್ಲಾಸ್ ಇದೆ ಅಂದ್ಬಿಟ್ಟು ಇವರು ಸ್ಪೆಸಿಫೈ ಮಾಡಿಲ್ಲ ವಿವೋದಲ್ಲಿ. ಮತ್ತು ಈ ಕ್ಯಾಮರಾ ಬಂಪು ವಿವೋದಲ್ಲಿ ತುಂಬ ದೊಡ್ಡ ಕ್ಯಾಮರಾ ಬಂಪು, ತುಂಬ ತಿಕ್ಕಾಗಿದೆ ಮತ್ತು ವೆಯ್ಟ್ ಕೂಡ ಸ್ವಲ್ಪ ಜಾಸ್ತಿ ಇದೆ. ಬಟ್ ಸ್ಯಾಮ್ಸಂಗಲ್ಲಿ ಆ ರೀತಿ ಕ್ಯಾಮ್ರಾ ಬಂಪ್ ಜಾಸ್ತಿ ಇಲ್ಲ, ಇದೆ ಬಟ್ ಜಾಸ್ತಿ ಇಲ್ಲ. ವೆಯ್ಟ್ ಕೂಡ ಸ್ವಲ್ಪ ಕಂಪ್ಯಾರಿಟಿವ್ಲಿ ಕಡಿಮೆ ಇದೆ, ಆಯಿತಾ. ಓವರಾಲ್ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ನಂಗೆ ಅನ್ನಿಸ್ತಂಗೆ ಸ್ಯಾಮ್ಸಂಗ್ ಮಚ್ ಬೆಟರ್ ಅಂತೀನಿ. ಮತ್ತು ಸ್ಯಾಮ್ಸಂಗಲ್ಲಿ IP68 ರೇಟಿಂಗ್ ಇದೆ, ಬಟ್ ವಿವೋದಲ್ಲಿ 68 ಮತ್ತು 69 ಎರಡೂ ರೇಟಿಂಗ್ ಸಹ ಸಿಗ್ತಾ ಇದೆ. ಇಷ್ಟೇ ಡಿಫ್ರೆನ್ಸು. ಓವರಾಲ್ ನೋಡೋದಕ್ಕೆ ಹೋದರೆ ಅಂಥ ಮೇಜರ್ ಡಿಫ್ರೆನ್ಸ್ ಅನಿಸಲ್ಲ. ನೋಡಿ, ನಿಮಗೆ ಈ ಟೈಟೇನಿಯಂ ಫ್ರೇಮ್ ಮ್ಯಾಟ್ರ್ ಆಗುತ್ತೆ ಅಂದರೆ, ಗ್ಲಾಸು ಮ್ಯಾಟ್ರ್ ಆಗುತ್ತೆ ಅಂದರೆ ನಿಮಗೆ ತುಂಬ ದೊಡ್ಡದಾಗಿ ಮ್ಯಾಟ್ರ್ ಆಗುತ್ತೆ ಅಷ್ಟೇ. 30,000 ರೂಪಾಯಿ ಏನು ಪ್ರೈಸ್ ಡಿಫ್ರೆನ್ಸ್ ಇದೆ ಅದನ್ನು ನಾವು ಇದರಲ್ಲಿ ನೋಡ್ಬೋದು. ಇನ್ನು ಡಿಸ್ಪ್ಲೇಗೆ ಬಂತು ಅಂದರೆ ಎರಡೂ ಡಿಸ್ಪ್ಲೇ ಕೂಡ ತುಂಬ ಚೆನ್ನಾಗಿದೆ. ಎರಡೂ ಕೂಡ LTPO ಅಮೋಲೆಡ್ ಡಿಸ್ಪ್ಲೇ. ನಮಗೆ ಈ ಸ್ಯಾಮ್ಸಂಗಲ್ಲಿ ಆ್ಯಂಟಿ ರಿಫ್ಲೆಕ್ಟಿವ್ ಕೋಟಿಂಗ್ ಸಿಗ್ತದೆ. ಬಿಸಿಲಿರೋ ಟೈಮಲ್ಲಿ ಹಿಂದ್ಗಡೆ ಏನಾದರೂ ಹಾರ್ಸ್ ಲೈಟ್ ಇದೆ ಅನ್ನೋ ಟೈಮಲ್ಲೂ ಕೂಡ ಡಿಸ್ಪ್ಲೇ ಚೆನ್ನಾಗಿ ಕಾಣುತ್ತೆ. ಬ್ರೈಟ್ನೆಸ್ ವೈಸು, ಪೀಕ್ ಬ್ರೈಟ್ನೆಸ್ ವೈಸು ಬಿಸಿಲಿಗೆ ಹೋದರೂ ಸಹ ಎರಡೂ ತುಂಬ ಚೆನ್ನಾಗಿ ಕಾಣ್ತವೆ. ಬಟ್ ಆನ್ ಪೇಪರು ವಿವೋ ಸ್ವಲ್ಪ ಬ್ರೈಟರ್ ಆಗಿ ಕಾಣಬಹುದು ಕೆಲವೊಂದು ಲೈಟಿಂಗ್ ಕಂಡೀಷನಲ್ಲಿ, ಆಯಿತಾ. ಒಟ್ಟಿಗೆ ಎರಡೂ ಕೂಡ ತುಂಬ ಚೆನ್ನಾಗಿದೆ. ಎರಡರಲ್ಲೂ ಏನು ಕಡಿಮೆ ಆಗಿದೆ ಅಂತ ಅನಿಸಿಲ್ಲ. ಮತ್ತು ಈ ಎರಡರಲ್ಲೂ ಕೂಡ ಅಲ್ಟ್ರಾಸಾನಿಕ್ ಫಿಂಗರ್ ಪ್ರಿಂಟ್ ಸೆನ್ಸರ್ ಇದೆ ಇನ್ ಡಿಸ್ಪ್ಲೇ. ಸೊ ಎರಡು ಕೂಡ ತುಂಬ ಫಾಸ್ಟ್ ಆಗಿದೆ. ರ್ಯಾಮ್ ಮತ್ತು ಸ್ಟೋರೇಜ್ನಲ್ಲಿ ಯಾವುದೇ ಕಾಂಪ್ರಮೈಸ್ ಆಗಿಲ್ಲ. ಪರ್ಫಾರ್ಮೆನ್ಸಿಗೆ ಬಂತು ಅಂದರೆ ಎರಡರಲ್ಲೂ ಡಿಫ್ರೆಂಟ್ ಪ್ರೊಸೆಸರ್ ಇದ್ರೂ ಸಹ ಎರಡು ಕೂಡ ತುಂಬ ಪವರ್ಫುಲ್ ಆಗಿರುವಂಥ ಪ್ರೊಸೆಸರ್ಗಳು. ಸ್ನ್ಯಾಪ್ಡ್ರ್ಯಾಗನ್ 8 ಎಲೈಟ್ ಪ್ರೊಸೆಸರ್ ನಮಗೆ ಸ್ಯಾಮ್ಸಂಗಲ್ಲಿ ಸಿಗ್ತಾ ಇದೆ. ಈ ಕಡೆ ಡೈಮಂಡ್ ಸಿಟಿ 9400 ಪ್ರೊಸೆಸರು ವಿವೋದಲ್ಲಿ ಸಿಗ್ತಾ ಇದೆ. ಎರಡು ಕೂಡ ತುಂಬ ಪವರ್ಫುಲ್ ಆಗಿರುವಂಥ ಪ್ರೊಸೆಸರ್ಗಳು. ಅಂಥದ್ದು ಬೆಂಚ್ ಮಾರ್ಕ್ನಲ್ಲಿ ಈ ವಿವೋನೇ ಸ್ವಲ್ಪ ಜಾಸ್ತಿ ತೋರಿಸ್ತಾ ಇದೆ. ಬಟ್ ಆನ್ ಪೇಪರ್ ನೋಡೋದಕ್ಕೆ ಹೋದರೆ ಇದು ಕೂಡ ಅಷ್ಟೇ ಪವರ್ಫುಲ್ ಆಗಿರುವಂಥ, ಕೆಲವೊಂದು ಟೈಮ್ ಇದಕ್ಕಿಂತ ಜಾಸ್ತಿ ಪವರ್ಫುಲ್ ಆಗಿರುವಂಥ ಪ್ರೊಸೆಸರ್ 8 ಎಲೈಟ್ ಆಗಿರೋದ್ರಿಂದ ನಾನು ಎರಡಕ್ಕೂ ಈಕ್ವಲ್ ಪಾಯಿಂಟ್ ಅಂತೀನಿ. ಎರಡು ಕೂಡ ತುಂಬ ಪವರ್ಫುಲ್ ಆಗಿರುವಂಥ ಪ್ರೊಸೆಸರ್ಗಳು. ಈ ಎರಡರಲ್ಲೂ ಕೂಡ ವೇಪರ್ ಚೇಂಬರ್ ತುಂಬ ದೊಡ್ಡದಾಗಿದೆ. ಹೀಟ್ ಡೆಸಿಪೇಷನ್ ತುಂಬ ಚೆನ್ನಾಗಾಗುತ್ತೆ. ಫೋನ್ ಯಾವ ಫೋನ್ ಆದರೂ ಹೀಟ್ ಆಗುತ್ತೆ, ಬಟ್ ಇಂಟೆನ್ಸಿವ್ ವರ್ಕನ್ನು ಮಾಡೋ ಟೈಮಲ್ಲೂ ಕೂಡ ನಿಮಗೆ ಅಂಥ ಹೆವಿ ಹೀಟ್ ಆಗುತ್ತೆ ಅಂತ ಅನಿಸಲ್ಲ. ಡಿಪೆಂಡ್ಸ್ ನೀವು ಯಾವ ಥರ ವರ್ಕ್ ಮಾಡ್ತಾ ಇದ್ದೀರಾ ಅಂತ. ಕಂಟಿನ್ಯೂಸ್ ಆಗಿ ಚಾರ್ಜ್ ಹಾಕ್ಕೊಂಡು ನೀವು ಗೇಮ್ ಮಾಡ್ತಿರೋ ಟೈಮಲ್ಲಿ ಆಬ್ವಿಯಸ್ಲಿ ಹೀಟ್ ಆಗುತ್ತೆ, ಬಟ್ ಓವರ್ ಹೀಟ್ ಆಗುತ್ತೆ ಅಂತ ಅನ್ನಿಸ್ಲೆ. ಬ್ಯಾಕ್ ಕವರ್ ಹಾಕೊಂಡ್ರಂತೂ ನಿಮ್ಮಲ್ಲಿ ತುಂಬ ಜನಕ್ಕೆ ಗೊತ್ತೇ ಆಗೋದಿಲ್ಲ. ಬ್ಯಾಟ್ರಿಗೆ ಬಂತು ಅಂತ ಅಂದರೆ ಸ್ಯಾಮ್ಸಂಗಲ್ಲಿ 5000 mAh ಕೆಪಾಸಿಟಿ ಬ್ಯಾಟ್ರಿ, ಈ ಕಡೆ 6000 mAh ಕೆಪಾಸಿಟಿ ಬ್ಯಾಟ್ರಿ. ಸ್ಯಾಮ್ಸಂಗಲ್ಲಿ ಯಾವುದೇ ಚಾರ್ಜರ್ ಬಾಕ್ಸ್ ಒಳಗೆ ಸಿಗಲ್ಲ, ಯಾವುದೇ ಬ್ಯಾಕ್ ಕವರ್ ಸಿಗಲ್ಲ, ಏನೂ ಸಿಗಲ್ಲ. ನಮ್ಗೆ ಇದರಲ್ಲಿ ಚಾರ್ಜರು ಸಿಗ್ತಾ ಇದೆ, ಅದು ಕೂಡ 90 ವ್ಯಾಟ್ನ ಚಾರ್ಜರು. ಬಾಕ್ಸ್ ಒಳಗೆ ಬ್ಯಾಕ್ ಕವರ್ ಕೂಡ ಸಿಗ್ತಾ ಇದೆ. ಎರಡರಲ್ಲೂ ಕೂಡ ವೈರ್ಲೆಸ್ ಚಾರ್ಜಿಂಗ್ ಸಪೋರ್ಟ್ ಇದೆ. ವಿವೋ 30 ವ್ಯಾಟಲ್ಲಿ ವೈರ್ಲೆಸ್ ಚಾರ್ಜ್ ಆದರೆ ಇದು 25 ವ್ಯಾಟಲ್ಲಿ ವೈರ್ಲೆಸ್ ಚಾರ್ಜ್ ಆಗುತ್ತೆ. ಆ್ಯಂಡ್ರಾಯ್ಡ್ 15ಗೆ ಬಂತು ಅಂದರೆ ಪರ್ಸ್ನಲಿ ನನಗೆ ಈ One UI ಮಚ್ ಬೆಟರ್ ಇದೆ ಅಂತ ಅನಿಸುತ್ತೆ. ಫನ್ ಟಚ್ ವಾಯ್ಸು ಕೂಡ ತುಂಬ ಚೆನ್ನಾಗಿದೆ, ಆಯಿತಾ. ಇದು ಕೂಡ ಚೆನ್ನಾಗಿದೆ, ಬಟ್ ಕಂಪ್ಯಾರಿಟಿವ್ಲಿ One UI ಸ್ವಲ್ಪ ಬೆಟರ್ ಅನಿಸುತ್ತೆ ಕೆಲವೊಂದು ಕಡೆ ಕಸ್ಟಮೈಸೇಷನ್ ಆಪ್ಷನಲ್ಲಿ. ಈ ಹೊಸ ಅಂದರೆ One UI 6 ನೋಡಿಕೊಂಡ್ರೆ 7 ಇನ್ನೂ ಬೆಟರ್ ಇದೆ ಅನಿಸ್ತು. ಮೋಸ್ಟ್ಲಿ ವಿವೋದವರು ನೆಕ್ಸ್ಟ್ ಫನ್ ಟಚ್ ಅಪ್ಡೇಟ್ನಲ್ಲಿ ಇನ್ನೂ ಬೆಟರ್ ಮಾಡ್ತಾರೆ ಅಂತ ಕಾಣುತ್ತೆ. ಎರಡು ಕೂಡ ಆ್ಯಂಡ್ರಾಯ್ಡ್ 15. ವಿವೋಗೆ 4 ವರ್ಷಗಳ OS ಅಪ್ಡೇಟು ಮತ್ತು 5 ವರ್ಷಗಳ ಸೆಕ್ಯೂರಿಟಿ ಪ್ಯಾಚ್ ಕೊಡ್ತಾರಂತೆ. ಇನ್ನು ಈ ಕಡೆ ಸ್ಯಾಮ್ಸಂಗಿಗೆ 7 ವರ್ಷಗಳ OS ಅಪ್ಡೇಟು, 7 ವರ್ಷಗಳ ಸೆಕ್ಯೂರಿಟಿ ಪ್ಯಾಚ್ ಕೊಡ್ತಾರಂತೆ. ಕನೆಕ್ಟಿವಿಟಿಯಲ್ಲಿ ಎರಡು ಕೂಡ ತುಂಬ ಸಿಮಿಲರ್. ಎರಡರಲ್ಲೂ Wi-Fi 7 ಇದೆ, ಬ್ಲೂಟೂತ್ 5.4 ಕೊಟ್ಟಿದ್ದಾರೆ. ಅವಶ್ಯಕತೆ ಇರುವಂಥ 5G ಬ್ಯಾಂಡ್ಗಳು ಕೂಡ ಈ ಎರಡರಲ್ಲಿ ಸಪೋರ್ಟ್ ಮಾಡುತ್ತೆ. ಇದನ್ನು ಬಿಟ್ಟರೆ ನಮಗೆ ಸ್ಯಾಮ್ಸಂಗಲ್ಲಿ S Pen ಸಿಗ್ತದೆ, ಆ ರೀತಿ ಯಾವುದು ವಿವೋದಲ್ಲಿ ಸಿಗಲ್ಲ. ಮತ್ತು AI ಫೀಚರಿಗೆ ಬಂತು ಅಂದರೆ ನಂಗೆ ಅನ್ನಿಸ್ತಂಗೆ ಸದ್ಯಕ್ಕೆ ಸ್ಯಾಮ್ಸಂಗಲ್ಲಿರುವಂಥ AI ಫೀಚರ್ಗಳು
ಮಚ್ ಮಚ್ ಬೆಟರ್ ಇದೆ. ಅದನ್ನು ಈ ಫೋನ್ಗೂ ಕೂಡ ತರ್ಬೋದು, ಏನು ಆಶ್ಚರ್ಯ ಪಡಬೇಕಾಗಿಲ್ಲ. ಇತ್ತೀಚೆಗೆ ಎಲ್ಲ ಫೋನ್ಗೂ ಎಲ್ಲ ರೀತಿಯ AI ಬರ್ತಾ ಇದೆ. ಈಗ ಬಂದಿಲ್ಲ ಅಂದರೆ ಒಂದು ಸ್ವಲ್ಪ ಲೇಟಾಗಿ ಬರ್ಬೋದು ಅಷ್ಟೇ, ಆಯಿತಾ. ಸೊ ಸದ್ಯಕ್ಕೆ AI ಸ್ಯಾಮ್ಸಂಗಲ್ಲಿ ಬೆಟರ್ ಇದೆ. ಇನ್ನು ಡೈರೆಕ್ಟಾಗಿ ಈ ಎರಡು ಫೋನ್ಗಳ ಸೆಂಟರ್ ಆಫ್ ಅಟ್ರಾಕ್ಷನ್ ಕ್ಯಾಮ್ರಾ. ನಾನು ಆ್ಯಕ್ಚುಲಿ ಬರೀ ಕ್ಯಾಮ್ರಾ ಬಗ್ಗೆ ಮಾತ್ರ ಕಂಪೇರ್ ಮಾಡೋಣ ಅಂತ ಅಂದ್ಕೊಂಡೆ, ಬಟ್ ಇರಲಿ ಅಂದ್ಬಿಟ್ಟು ಲೈಟಾಗಿ ಉಳಿದ ಸ್ಪೆಸಿಫಿಕೇಷನ್ನ ಕೂಡ ಕಂಪೇರ್ ಮಾಡಿದ್ದೀನಿ. ಬನ್ನಿ ಡೈರೆಕ್ಟಾಗಿ ಈ ಕ್ಯಾಮ್ರಾ ಕಂಪ್ಯಾರಿಸನ್ನ ಶುರು ಮಾಡೋಣ. ಈ ಎರಡೂ ಕೂಡ ತುಂಬ ಒಳ್ಳೆಯ ಕ್ಯಾಮ್ರಾಗಳು, ಒನ್ ಆಫ್ ದ ಬೆಸ್ಟ್ ಕ್ಯಾಮ್ರಾಗಳು, ಆಯಿತಾ. ಮೈನ್ ಸೆನ್ಸಾರಿಗೆ ಬಂತು ಅಂತ ಅಂದರೆ ನಮಗೆ ಸ್ಯಾಮ್ಸಂಗಲ್ಲಿ 200 MP ಮೈನ್ ಸೆನ್ಸಾರ್ ಇದೆ. ಈ ಎರಡರಲ್ಲೂ ಕೂಡ ಆಪ್ಟಿಕಲ್ ಇಮೇಜ್ ಸ್ಟೆಬಿಲೈಸೇಷನ್ ಸಿಗುತ್ತೆ. ವಿವೋದಲ್ಲಿ ಮೈನ್ ಸೆನ್ಸಾರ್ ಬಂದ್ಬಿಟ್ಟು 50 MP. ಈ ವಿವೋದು ಯುನೀಕ್ ಏನಪ್ಪ ಅಂದರೆ ಝಾಯ್ಸ್ ಅವ್ರದ್ದು T-Star ಕೋಟಿಂಗ್ ಜೊತೆಗೆ ಬರುತ್ತೆ ಇವ್ರ ಕ್ಯಾಮ್ರಾ. ಸೊ ಅದೊಂದು ಪ್ಲಸ್ ಪಾಯಿಂಟು. ಆ ರೀತಿ ಯಾವುದೇ ಬ್ರ್ಯಾಂಡ್ ಕೊಲಾಬ್ರೇಷನು ಸ್ಯಾಮ್ಸಂಗಲ್ಲಿ ಇಲ್ಲ, ಆಯಿತಾ. ಅವ್ರದ್ದು ಕೆಲವೊಂದು ಕಲರ್ಸ್ ಎಲ್ಲ ನಮಗೆ ಈ ವಿವೋದಲ್ಲಿ ಸಿಗುತ್ತೆ. ಮೈನ್ ಸೆನ್ಸಾರ್ ಬಿಟ್ಟರೆ ಈ ಸ್ಯಾಮ್ಸಂಗಲ್ಲಿ 2 ಟೆಲಿಫೋಟೋ ಲೆನ್ಸ್ಗಳಿದೆ. ಒಂದು 50 MPದು 5x ಆಪ್ಟಿಕಲ್ ಝೂಮನ್ನು ಮಾಡುವಂಥ ಟೆಲಿಫೋಟೋ ಲೆನ್ಸು, 5x ಆಪ್ಟಿಕಲ್ ಝೂಮು. ಇದರಲ್ಲೂ ಕೂಡ ಆಪ್ಟಿಕಲ್ ಇಮೇಜ್ ಸ್ಟೆಬಿಲೈಸೇಷನ್ ಸಿಗ್ತದೆ. ಜೊತೆಗೆ ಇನ್ನೊಂದು 3x ಆಪ್ಟಿಕಲ್ ಝೂಮನ್ನು ಮಾಡುವಂಥ ಕ್ಯಾಮ್ರಾ, ಅದು ಬರೀ 10 MP. ಈ ಕಡೆ ವಿವೋದಲ್ಲಿ 200 ಮೆಗಾಪಿಕ್ಸೆಲ್ನ ಟೆಲಿಫೋಟೋ ಲೆನ್ಸ್ ಇದೆ. 200 ಮೆಗಾಪಿಕ್ಸೆಲ್. ಇದು 3.7x ಆಪ್ಟಿಕಲ್ ಝೂಮನ್ನು ಮಾಡುತ್ತೆ. ಇದು ಪೋರ್ಟ್ರೇಟ್ ಲೆನ್ಸ್ ರೀತಿಯಲ್ಲೂ ಕೂಡ ಕೆಲಸವನ್ನು ಮಾಡುತ್ತೆ, ಮ್ಯಾಕ್ರೋ ಲೆನ್ಸ್ ರೀತಿಯಲ್ಲೂ ಕೂಡ ಕೆಲಸವನ್ನು ಮಾಡುತ್ತೆ, ಆಯಿತಾ. ಇನ್ನು ಕೊನೆಯದಾಗಿ ಈ ಎರಡು ಫೋನ್ಗಳಲ್ಲಿ 50 ಮೆಗಾಪಿಕ್ಸೆಲ್ನ ಅಲ್ಟ್ರಾ ವೈಡ್ ಆ್ಯಂಗಲ್ ಲೆನ್ಸ್ ಇದೆ. ಸೊ ಫಸ್ಟು ಈ ಅಲ್ಟ್ರಾ ವೈಡ್ ಆ್ಯಂಗಲ್ ಲೆನ್ಸ್ಗೆ ಬರ್ತೀನಿ. ಈ ಎರಡರಲ್ಲೂ ಕೂಡ ತುಂಬ ಸಿಮಿಲರ್ ಕ್ವಾಲಿಟಿ ಔಟ್ಪುಟ್ ನಮಗೆ ಸಿಗುತ್ತೆ. ಕಲರ್ ಸ್ವಲ್ಪ ಡಿಫ್ರೆನ್ಸಾಗಿ ಕಾಣುತ್ತೆ, ಆಯಿತಾ. ಈ ವಿವೋದಲ್ಲಿ ಸ್ವಲ್ಪ ಓವರ್ ಸ್ಯಾಚುರೇಟ್ ಮಾಡುತ್ತೆ, ಸ್ವಲ್ಪ ಪ್ರೋಸೆಸ್ ಮಾಡುತ್ತೆ ಫೋಟೋನ ಅಂತ ಅನ್ನಿಸ್ತು ನನಗೆ. ಕ್ಲಾರಿಟಿ ಎರಡು ತುಂಬ ಸಿಮಿಲರ್ ಇದೆ. ಈವನ್ ಝೂಮ್ ಮಾಡಿದ್ರು ಕೂಡ ಡೀಟೇಲ್ಸ್ ಎರಡರಲ್ಲೂ ತುಂಬ ಸಿಮಿಲರ್ ಅಂತ ಅನ್ನಿಸ್ತು. ಒಂದೊಂದು ಲೈಟಿಂಗ್ ಕಂಡೀಷನಲ್ಲಿ ಒಂದೊಂದು ರೀತಿ ಬರುತ್ತೆ, ಆಯಿತಾ. ಕೆಲವೊಂದು ಕಡೆ ವಿವೋ ಮೇಯ್ನ್ ಆಬ್ಜೆಕ್ಟನ್ನು ಚೆನ್ನಾಗಿ ಫೋಕಸ್ ಮಾಡಿರುತ್ತೆ. ಈ ಕಡೆ ಸ್ಯಾಮ್ಸಂಗ್ ಕೆಲವೊಂದು ಸಲ ಬ್ಯಾಕ್ಗ್ರೌಂಡನ್ನು ತುಂಬ ಚೆನ್ನಾಗಿ ಫೋಕಸ್ ಮಾಡಿರುತ್ತೆ, ಚೆನ್ನಾಗಿ ಕಾಣ್ತಿರುತ್ತೆ ಅಂತ ಅನ್ನಿಸ್ತು. ಡಿಫ್ರೆಂಟ್ ಲೈಟಿಂಗ್ ಕಂಡೀಷನಲ್ಲಿ ಡಿಫ್ರೆಂಟಾಗಿ ಬರುತ್ತೆ, ಬಟ್ ಕ್ವಾಲಿಟಿ ನನಗೆ ಎರಡು ತುಂಬ ಸಿಮಿಲರ್ ಅಂತ ಅನ್ನಿಸ್ತು. ಮೇಜರ್ ಡಿಫ್ರೆನ್ಸ್ ಇಲ್ಲ, ಆಯಿತಾ. ಸೊ ಈ ವೈಡ್ ಆ್ಯಂಗಲ್ ನಂಗೆ ಅನ್ನಿಸ್ದಂಗೆ ಈ ಎರಡೂ ಫೋನ್ಗಳಲ್ಲಿ ಲೀಸ್ಟ್ ಅಂದರೆ ತುಂಬ ಕಡಿಮೆ ಫೇವ್ರೆಟ್ ಲೆನ್ಸು, ಅದಕ್ಕೆ ಅದನ್ನು ಫಸ್ಟ್ ಹೇಳ್ತಾ ಇದ್ದೀನಿ. ಸೊ ನಾರ್ಮಲ್ ಒಂದು 50-60 ಸಾವಿರ ರೂಪಾಯಿ ಫೋನಲ್ಲೂ ತುಂಬ ಸಿಮಿಲರ್ ಕ್ವಾಲಿಟಿನೇ ಸಿಗುತ್ತೆ ನಿಮಗೆ ವೈಡ್ ಆ್ಯಂಗಲ್ ಲೆನ್ಸು. ಈವನ್ 20-30 ಸಾವಿರನೂ ತುಂಬ ರೇಂಜಲ್ಲೂ ಕೂಡ ಸಿಮಿಲರಾಗಿ ಸಿಗುತ್ತೆ. ನನಗೆ ವೈಡ್ ಆ್ಯಂಗಲ್ ಅಂಥ ಇಂಪ್ರೂವ್ಮೆಂಟ್ಸು ಆಗ್ತಾ ಇದೆ ಈ ಫೀಲ್ಡಲ್ಲಿ ಅಂತ ಅನ್ನಿಸ್ತಾ ಇಲ್ಲ, ಆಯಿತಾ. ಸೊ ಲೀಸ್ಟ್ ಫೇವ್ರೆಟ್. ರೆಸೊಲ್ಯೂಷನ್ ಜಾಸ್ತಿ ಮಾಡಿದ್ದಾರೆ ಸ್ಯಾಮ್ಸಂಗ್ ಅವರು, 50 MP ಮಾಡಿದ್ದಾರೆ, ಬಟ್ ಕ್ವಾಲಿಟಿ ಹಂಗೆ ಇದೆ. ಈವನ್ 12 MP ಆಗಿದ್ರು ಕ್ವಾಲಿಟಿ ಹಂಗೆ ಇರ್ತಿತ್ತು, ಬಟ್ ಜಸ್ಟ್ ಝೂಮ್ ಮಾಡಿದಾಗ ರೆಸೊಲ್ಯೂಷನ್ ಅಂದರೆ ಡೀಟೇಲ್ಸ್ ಬೆಟರ್ ಇರುತ್ತೆ ಅಷ್ಟೇ, ಅದರಿಂದ ಕ್ವಾಲಿಟಿ ಸಕ್ಕತ್ತಾಗಿ ಬರುತ್ತೆ ಅಂತ ಅಲ್ಲ. ಸೊ ವೈಡ್ ಆ್ಯಂಗಲ್ ಎರಡು ತುಂಬ ಸಿಮಿಲರ್ ಇದೆ. ಇನ್ನು ಫಸ್ಟು ಮೈನ್ ಸೆನ್ಸಾರಿಗೆ ಬರ್ತೀನಿ, ಆಯಿತಾ. ಸೊ ಈ ಮೈನ್ ಸೆನ್ಸಾರ್ ಎರಡರಲ್ಲೂ ಚೆನ್ನಾಗಿ ಬರುತ್ತೆ. ಈ ವಿವೋದಲ್ಲಿ ಅವ್ರದ್ದೊಂದು ಡೆಡಿಕೇಟೆಡ್ V3 ಚಿಪ್ ಇದೆ, ಆಯಿತಾ. ಏನು ಪ್ರೋಸೆಸ್ ಮಾಡುತ್ತೆ ಅಂತ ಅಂದರೆ ನೀವು ನಂಬಲ್ಲ. ಎಲ್ಲ ಫೋಟೋನು ಪ್ರೋಸೆಸ್ ಮಾಡಿ ಬಿಸಾಕತ್ತೆ, ಪ್ರತಿಯೊಂದು ಫೋಟೋನ. ನೀವು ಯಾವುದೇ ಫೋಟೋ ಕ್ಲಿಕ್ ಮಾಡಿ ಹೆವಿ ಪ್ರೋಸೆಸ್ ಮಾಡಿ ಅದರಲ್ಲಿ ಕೆಲವೊಂದು ಚೇಂಜಸನ್ನು ಮಾಡಿ ನೀವೇನು ನೋಡ್ತಾ ಇದ್ದೀರಾ ಆ ರೀತಿ ಇರಲ್ಲ. ನೀವೇನು ತೆಗಿತಾ ಇದ್ರೆ ಅದಕ್ಕಿಂತ ಬೆಟರ್ ಫೋಟೋಸ್ ಔಟ್ಪುಟ್ಟು ವಿವೋದಲ್ಲಿ ಬರುತ್ತೆ, ಆಯಿತಾ. ಆ ರೀತಿ ಪ್ರೋಸೆಸ್ ಮಾಡುತ್ತೆ. ಅಂದರೆ ನಿಮಗೆ ನ್ಯಾಚುರಲ್ ಅದು ಹೆಂಗಿದೆಯೋ ಹಂಗೆ ಬೇಕು ಅಂತ ಅಂದರೆ ನೀವು ಸ್ಯಾಮ್ಸಂಗಲ್ಲಿ ಶೂಟ್ ಮಾಡಬೇಕಾಗತ್ತೆ, ಆಯಿತಾ. ಸೊ ಸ್ಯಾಮ್ಸಂಗಲ್ಲಿ ತುಂಬ ನ್ಯಾಚುರಲ್, ಅದು ಹೆಂಗಿದೆಯೋ ಅದೇ ರೀತಿ ಔಟ್ಪುಟ್ ನಮಗೆ ಈ ಸ್ಯಾಮ್ಸಂಗಲ್ಲಿ ಸಿಗ್ತಾ ಇದೆ. ಸೊ ನಾನು ಕೆಲವೊಂದು ಸ್ಯಾಂಪಲ್ ತೋರಿಸ್ತಾ ಇದ್ದೀನಿ, ಆಯಿತಾ. ಎರಡೂ ಕೂಡ ತುಂಬ ಚೆನ್ನಾಗಿದೆ, ಒಳ್ಳೆ ಕ್ಲಾರಿಟಿ ಎರಡರಲ್ಲೂ ಸಿಗ್ತಾ ಇದೆ, ಆಯಿತಾ. ಎರಡರಲ್ಲೂ ಬೆಂಕಿ ಕ್ಲಾರಿಟಿ, ನನಗೆ ಏನೂ ಡಿಫ್ರೆನ್ಸ್ ಕಾಣಲ್ಲ ಎರಡರಲ್ಲೂ. ಕೆಲವೊಂದು ಸಿಚುವೇಷನಲ್ಲಿ ವಿವೋ ಸ್ವಲ್ಪ ಓವರ್ ಸ್ಯಾಚುರೇಟ್ ಮಾಡುತ್ತೆ ಅನ್ನೋದು ಬಿಟ್ಟರೆ ಡೀಟೇಲ್ಸು ಕ್ಲಾರಿಟಿ ಎಲ್ಲ ಎರಡು ತುಂಬ ಸಿಮಿಲರ್ ಇದೆ, ಆಯಿತಾ. ತುಂಬ ಸಿಮಿಲರು, ಏನೂ ಚೇಂಜಸ್ ಇಲ್ಲ. ಎರಡೂ ಕೂಡ ಟಾಪ್ ನಾಚ್ ಅಂತೀನಿ. ಎರಡೂ ಕೂಡ ಒಂದು ಒಳ್ಳೆಯ ಔಟ್ಪುಟನ್ನು ಕೊಡುತ್ತೆ. ಕೆಲವೊಂದು ಕಡೆ ವಿವೋದಲ್ಲಿ ಕಲರ್ ಸ್ವಲ್ಪ ಜಾಸ್ತಿ ಪಾಪ್ ಆಗುತ್ತೆ, ಸ್ವಲ್ಪ ವಾಶ್ಡ್ ಔಟ್ ಆಗಿರೋ ಥರ, ಅಂದರೆ ಪ್ರೋಸೆಸ್ ಮಾಡಿದಾಗ ಆ ರೀತಿ ಆಗ್ತಾ ಇದೆ ಅಂತ ಅನಿಸುತ್ತೆ. ಬಟ್ ನೋಡೋರಿಗೆ ಅದು ಚೆನ್ನಾಗಿ ಕಾಣುತ್ತೆ, ಆ ಕಲರ್ ಪಾಪ್ ಆಗಿರೋದು ಅದೆಲ್ಲ ತುಂಬ ಚೆನ್ನಾಗಿ ಕಾಣುತ್ತೆ. ಸೊ ಅದೇ ಕೆಲವು ಜನಕ್ಕೆ ಇಷ್ಟ ಆಗುತ್ತೆ. ಸೊ ಮೈನ್ ಸೆನ್ಸರ್ ಎರಡು ಕೂಡ ತುಂಬ ಸಿಮಿಲರ್ ಅಂತೀನಿ, ಎರಡಕ್ಕೂ ಈಕ್ವಲ್ ಪಾಯಿಂಟನ್ನು ಕೊಡ್ತೀನಿ. ಆದರೆ ಡಿಫ್ರೆನ್ಸ್ ಆಗೋದು ಈ ಟೆಲಿಫೋಟೋ ಲೆನ್ಸಲ್ಲಿ. ನಮಗೆ ಸ್ಯಾಮ್ಸಂಗಲ್ಲಿ ಆಗಲೇ ಹೇಳ್ದಂಗೆ 2 ಟೆಲಿಫೋಟೋ ಲೆನ್ಸ್ ಇದೆ, 3x ಮತ್ತು 5x. ಈ ಕಡೆ ವಿವೋದಲ್ಲಿ ಬರೀ ಒಂದೇ ಟೆಲಿಫೋಟೋ ಲೆನ್ಸು, ಅದು ಕೂಡ 3.7x. ಸೊ ಇದರಲ್ಲಿ ಇದು ಮೇಯ್ನ್ಲಿ ನಾವೆಲ್ಲರೂ ಕೂಡ ಪೋರ್ಟ್ರೇಟ್ ಶಾರ್ಟ್ಸನ್ನು ತೆಗೆಯೋದಕ್ಕೆ ಯೂಸ್ ಮಾಡ್ತೀವಿ. ನಾನು ನಿಮಗೆ ಒಂದು ಫೋಟೋ ತೋರಿಸ್ತಾ ಇದ್ದೀನಿ, ಪೋರ್ಟ್ರೇಟಲ್ಲಿ ತೆಗೆದಿರುವಂಥದ್ದು ನೋಡ್ಬೋದು ನೀವು. ಸೊ ಕಾವ್ಯನ ಫೋಟೋ,
ಲಿಟ್ರಲಿ ಈ ಫೋಟೋ ನೋಡಿಬಿಟ್ರೆ ವಿವೋದಲ್ಲಿ ಯಾವುದಾದ್ರು DSLR ಫೋಟೋ ಕ್ಲಿಕ್ ಮಾಡಿ ಅದನ್ನು ಎಡಿಟ್ ಮಾಡಿ ಅಂದರೆ ಪೋಸ್ಟಲ್ಲಿ ಕಲರ್ ಕರೆಕ್ಷನ್ ಎಲ್ಲ ಮಾಡಿ ನಾವು ಇಟ್ಟಿದ್ದೀವ ಅಂತ ಅನಿಸುತ್ತೆ. ಬಟ್ ಯಾವುದೇ ಕಲರ್ ಕರೆಕ್ಷನ್ ಆಗಿಲ್ಲ. ಈ ಕ್ಯಾಮ್ರಾದಲ್ಲಿ ಡೈರೆಕ್ಟಾಗಿ ನೀವು ಫೋಟೋ ತೆಗೆದ್ರೆ ಹೆಂಗಪ್ಪ ಕ್ಲಿಕ್ ಆಗುತ್ತೆ ಅಂದರೆ ವಿವೋದಲ್ಲಿ ನೀವು ಕ್ಲಿಕ್ ಮಾಡಿದ್ರೆ ಅದೇ ಆಟೋಮೆಟಿಕ್ಕಾಗಿ ಪ್ರೋಸೆಸ್ ಮಾಡಿ ಅದೇ ಕಲರ್ ಕರೆಕ್ಟ್ ಮಾಡಿ ಔಟ್ಪುಟ್ ಕೊಡೋ ರೀತಿ ಅನಿಸುತ್ತೆ. ಸ್ಯಾಮ್ಸಂಗಿಂದ ನೋಡ್ತಾ ಇದ್ದೀರಾ ತುಂಬ ನ್ಯಾಚುರಲ್ ಆಗಿ. ನಾವು ಬೇಕು ಅಂದರೆ ಪೋಸ್ಟಲ್ಲಿ ಕಲರ್ ಕರೆಕ್ಷನ್ ಮಾಡ್ಕೋಬೇಕು, ಆ ರೀತಿ ಇದೆ ಆಯಿತಾ. ಬಟ್ ಜನಗಳಿಗೆ ನೋಡೋರಿಗೆ ಇಷ್ಟ ಆಗೋದು ಈ ವಿವೋ ಕ್ಯಾಮ್ರಾ ಟಾಪ್ ನಾಚ್ ಇದೆ ಆಯಿತಾ. ನೋಡಿ DSLR ತೆಗ್ದವ್ರ ಅನ್ನೋ ರೀತಿ ಔಟ್ಪುಟ್ ಬರುತ್ತೆ. ಇದೊಂದು ಸ್ಯಾಂಪಲ್ ಆಯಿತು. ಮತ್ತು ಇನ್ನೊಂದು ತೋರಿಸ್ತೀನಿ ನಾನು ನಿಮಗೆ. ಇಲ್ಲಿ ಒಂದು ಮಗುದು ಫೋಟೋ, ಇದರಲ್ಲಿ ಎಡ್ಜ್ ಡಿಟೆಕ್ಷನ್ ನೋಡಿ. ಈ ಕೂದಲಿದೆ ಅಲ್ವಾ, ಅದನ್ನು ವಿವೋದಲ್ಲಿ ಪರ್ಫೆಕ್ಟಾಗಿ ಎಡ್ಜ್ ಡಿಟೆಕ್ಷನ್ ಮಾಡಿದೆ. ಬಟ್ ಸ್ಯಾಮ್ಸಂಗಲ್ಲಿ ಈ ಎಡ್ಜ್ ಡಿಟೆಕ್ಷನಲ್ಲಿ ಸ್ವಲ್ಪ ಫೇಲ್ ಆಗಿದೆ ಅಂತ ಅನ್ನಿಸ್ತು ನನಗೆ. ಸ್ವಲ್ಪ ಸರಿಯಾಗಿ ಕಟ್ ಮಾಡಿಲ್ಲ, ಓವರಾಲ್ ಕಟ್ ಮಾಡಿಬಿಟ್ಟಿದೆ. ಅದು ಒಂದೊಂದು ಕೂದಲನ್ನು ಕೂಡ ಕಟ್ ಮಾಡಿಲ್ಲ ಅಂತ ಅನ್ನಿಸ್ತು. ಅದು ನನಗೆ ತುಂಬ ಮೇಜರ್ ಡಿಫ್ರೆನ್ಸ್ ಅಂತ ಅನ್ನಿಸ್ತು. ಇದನ್ನು ಬಿಟ್ಟರೆ ಈ ವಿವೋ ಆಲ್ಮೋಸ್ಟ್ ಯಾವುದೇ ಫೋಟೋ ಕ್ಲಿಕ್ ಮಾಡಿದ್ರು ಹೆವಿ ಪ್ರೋಸೆಸ್ ಮಾಡಿ ಅದು ನ್ಯಾಚುರಲ್ ಅಲ್ವೇ ಅಲ್ಲ ಅನ್ನೋ ರೀತಿ ಔಟ್ಪುಟನ್ನು ಕೊಟ್ಟರೂ ಸಹ ನೋಡೋರಿಗೆ ಕಣ್ಣಿಗೆ ಓ ಮೈ ಗಾಡ್ ಎಷ್ಟೊಂದು ಚೆನ್ನಾಗಿದ್ದೀನ ನಾನು ಅನ್ನೋ ರೀತಿ ಅನಿಸುತ್ತೆ. ಆ ರೀತಿ ಮಾಡುತ್ತೆ. ನಮಗೆ ನಾನು 3X ಮತ್ತು 5X ಎರಡರಲ್ಲೂ ಕೂಡ ಈ ಸ್ಯಾಮ್ಸಂಗಲ್ಲಿ ಸ್ಯಾಂಪಲ್ಗಳನ್ನ ತಗೊಂಡಿದ್ದೀನಿ. ಎರಡೂ ಕೂಡ ಒಟ್ಟಿಗೆ ಜಡ್ಜ್ ಮಾಡಿಬಿಡ್ತೀನಿ. ಇದರಲ್ಲಿರುವಂಥ 3Xಲ್ಲಿ ಫೋಟೋಸು ಸೂಪರಾಗಿ ಬರುತ್ತೆ, ಬೆಂಕಿ ಬರುತ್ತೆ ಆಯಿತಾ. ಬಟ್ ಎಡ್ಜ್ ಡಿಟೆಕ್ಷನಲ್ಲಿ ಸ್ವಲ್ಪ ಇನ್ನೂ ಬೆಟರ್ ಆಗ್ಬೋದು ಈ ವಿವೋ ಕಂಪೇರ್ ಮಾಡಿಕೊಂಡ್ರೆ ಅಂತ ನನಗೆ ಅನ್ನಿಸ್ತು. ನಾವು ಈ 100Xಲ್ಲಿ ಕೆಲವೊಂದು ಫೋಟೋಸನ್ನು ತೆಗೆದ್ವು ನಾವು ಎರಡರಲ್ಲೂ. ಇದರಲ್ಲೂ ನೋಡೋದಾದರೆ ನೋಡೋರಿಗೆ ಪಕ್ಕಾ ಈ ವಿವೋದಲ್ಲಿ ಏನು ಗುರು ಇಷ್ಟೊಂದು ಶಾರ್ಪ್ ಆಗಿದೆ, ಇಷ್ಟೊಂದು ಡೀಟೇಲ್ ಚೆನ್ನಾಗಿದೆ ಅಂತ ಅನಿಸುತ್ತೆ. ಬಟ್ ಈ ಸ್ಯಾಮ್ಸಂಗಲ್ಲಿ ಸ್ವಲ್ಪ ಕ್ಲಾರಿಟಿ ಕಡಿಮೆ ಇದೆ, ಡೀಟೇಲ್ ಇಲ್ಲ ಅಂತ ಅನಿಸುತ್ತೆ. ಏನಕ್ಕೆ ಅಂದರೆ ಆಗಲೇ ಹೇಳಿದಂಗೆ ವಿವೋ ಹೆವಿ ಪ್ರೋಸೆಸ್ ಮಾಡ್ತಾಯಿದೆ. ಈ ಪ್ರೋಸೆಸ್ ಮಾಡುವ ಮಧ್ಯದಲ್ಲಿ ಇದೇನಪ್ಪ ಮಾಡುತ್ತೆ ಅಂದರೆ ಆ ನ್ಯಾಚುರಲ್ ಕಲರನ್ನೇ ಚೇಂಜ್ ಮಾಡಿ ಬಿಸಾಕ್ತಾ ಇದೆ. ಒಂದು ಎಕ್ಸಾಂಪಲ್ ಕೊಡ್ತೀನಿ ನಾನು ನಿಮಗೆ. ನಾನು ಒಂದು ಫೋಟೋ ತೆಗೆದೆ. ಈ ಫೋಟೋದಲ್ಲಿ ನೀವು ನೋಡ್ಬೋದು ತುಂಬ ಜನಕ್ಕೆ ಇದು ಡಿಫ್ರೆನ್ಸ್ ಗೊತ್ತಾಗಲ್ಲ. ಕೆಲವು ಜನಕ್ಕೆ ಈ ವಿವೋದೇ ಸಕ್ಕತ್ತಾಗಿದೆ ಅಂತ ಅನಿಸುತ್ತೆ. ಬಟ್ ಪ್ರಾಬ್ಲಮ್ ಏನಪ್ಪ ಅಂತ ಅಂದರೆ ಇದು ಪಿಕ್ಸೆಲ್ ಪೀಪ್ ಮಾಡಿದ್ರೆ ನೋಡಿ, ಇಲ್ಲೊಂದು ಡಾಕ್ಟ್ರದ್ದು ಯಾವುದೋ ಬೋರ್ಡ್ ಇದೆ. ಈ ಸ್ಯಾಮ್ಸಂಗಲ್ಲಿ ಆ ಫಾಂಟ್ಗಳು ನೋಡಿದ್ರೆ ಕೆಂಪು ಬಣ್ಣ ಮತ್ತು ನೀಲಿ ಬಣ್ಣದ ಫಾಂಟು. ಅದೇ ಈ ಕಡೆ ನೀವು ವಿವೋದಲ್ಲಿ ಅದನ್ನು ಝೂಮ್ ಮಾಡಿ ನೋಡಿದ್ರೆ ಕೆಂಪು ಬಣ್ಣ ಮತ್ತು ಕಪ್ಪು ಬಣ್ಣದ ಫಾಂಟು. ಇಲ್ಲಿ ನೋಡಿ ಸಿಗಾಕೊಂತು ವಿವೋ ಪ್ರೋಸೆಸ್ ಮಾಡೋದ್ರಲ್ಲಿ. ಸೊ ಆ್ಯಕ್ಚುಯಲ್ ಕಲರ್ ಬಂದ್ಬಿಟ್ಟು ರೆಡ್ಡು ಮತ್ತು ಬ್ಲೂನೇ ಸ್ಯಾಮ್ಸಂಗಲ್ಲಿ ಕರೆಕ್ಟಾಗಿ ತೋರಿಸಿದೆ. ಬಟ್ ಈ ಒಂದು ವಿವೋ ಫೋನಲ್ಲಿ ಅದು ಪ್ರೋಸೆಸ್ ಮಾಡುವಂಥ ಬರದಲ್ಲಿ ಕಲರ್ನೇ ಚೇಂಜ್ ಮಾಡಿ ಬಿಸಾಕಿದೆ. ಅದು ಶಾರ್ಪ್ ಮಾಡುತ್ತೆ. ಏನಪ್ಪ ಅಂದರೆ ಆ ಒಂದು ಫೋಟೋನ ಪ್ರೋಸೆಸ್ ಮಾಡಿ ಶಾರ್ಪ್ ಮಾಡುತ್ತೆ, ವಾಶ್ಡ್ ಔಟ್ ಆಗಿರೋ ಥರ ಮಾಡುತ್ತೆ. ನೋಡೋರಿಗೆ ಡೀಟೇಲ್ ಈ ವಿವೋದಲ್ಲಿ ಚೆನ್ನಾಗಿದೆ ಅನ್ನೋ ಥರ ಅನಿಸುತ್ತೆ. ನಂಗೆ ಅನ್ನಿಸ್ತಂಗೆ ಸ್ಯಾಮ್ಸಂಗು ಕೂಡ ಅದೇ ಲೆವೆಲ್ ಪ್ರೋಸೆಸ್ ಮಾಡ್ತು ಅಂದರೆ ಮಚ್ ಬೆಟರ್ ಔಟ್ಪುಟ್ ಬರಬಹುದು. ಬಟ್ ಜನಗಳಿಗೆ ಇಷ್ಟ ಆಗೋದು ಈ ವಿವೋ ಫೋಟೋನೇ 100%. ನಾನು ಚೂಸ್ ಮಾಡಿದ್ರೂ ವಿವೋ ಕ್ಯಾಮ್ರಾನೇ ಚೂಸ್ ಮಾಡ್ತೀನಿ. ಆಬ್ವಿಯಸ್ಲಿ ನಾನು ಕ್ಯಾಮ್ರಾಗೋಸ್ಕರ ಯಾವ್ದಾರು ಎರಡರಲ್ಲಿ ಯಾವ್ದಾರು ಫೋನ್ ಚೂಸ್ ಮಾಡಿ ಅಂದರೆ ನಾನು ಪರ್ಸ್ನಲಿ ವಿವೋನೇ ಚೂಸ್ ಮಾಡೋದು. ಜನಗಳಿಗೆ ಅಲ್ಟಿಮೇಟ್ಲಿ ಮ್ಯಾಟ್ರ್ ಆಗೋದೇನಪ್ಪ ಅಂದರೆ ನಾನು ಕ್ಲಿಕ್ ಮಾಡಿದ್ರೆ ಆಮೇಲೆ ಏನೋ ಫೋಟೋನ ನಾನು ಕಲರ್ ಕರೆಕ್ಷನ್ ಅದು ಇದು ಮಾಡ್ದಂಗೆ ಫೈನಲ್ ಔಟ್ಪುಟ್ ಬರಬೇಕಪ್ಪ, ನಾನು ಚೆನ್ನಾಗಿ ಬರ್ಬೇಕು, ನಾನು ಚೆನ್ನಾಗಿ ಕಾಣಬೇಕು. ಅದಕ್ಕೆ ಈ ವಿವೋ ಟಾಪ್ ನಾಚ್ ಅಂತೀನಿ ಆಯಿತಾ. ಲೋ ಲೈಟನ್ನು ಕೂಡ ನಾವು ಚೆಕ್ ಮಾಡಿದ್ವು. ಲೋ ಲೈಟಲ್ಲಿ ನಾವು ಚೆಕ್ ಮಾಡ್ದಂಗೆ ಈ ವಿವೋದಲ್ಲಿ ಸ್ವಲ್ಪ ಗ್ಲೇರ್ಗಳು ಬರ್ತಾಯಿದೆ. ಅದು ಕೂಡ ಹೆವಿ ಪ್ರೋಸೆಸ್ ಮಾಡ್ತಾಯಿದೆ ಅಂತ ಅನ್ನಿಸ್ತು. ಕೆಲವೊಂದು ಶಾರ್ಟ್ನ ನಿಮಗೆ ತೋರಿಸ್ತಾ ಇದ್ದೀನಿ. ಅದು ಸ್ವಲ್ಪ ಕಲರ್ನು ಕೂಡ ತುಂಬ ಚೇಂಜ್ ಮಾಡಿದೆ. ಮತ್ತು ಬ್ಯಾಕ್ಗ್ರೌಂಡಲ್ಲಿರುವಂಥ ಆ ಬಿಲ್ಡಿಂಗಿನ ಲೈಟ್ಸ್ ಎಲ್ಲ ಸ್ವಲ್ಪ ಏನೋ ನ್ಯಾಚುರಲ್ ಅಲ್ಲ ಅನ್ನೋ ಒಂದು ಫೀಲ್ನ ಕೊಡುತ್ತೆ. ಎರಡೂ ನೀವು ನೋಡಿ ಕಾಂಟ್ರಾಸ್ಟ್ ನೋಡೋಕೆ ಎರಡೂ ತುಂಬ ಇದೆ. ಡೈನಮಿಕ್ ರೇಂಜ್ ಕೂಡ ಎರಡೂ ತುಂಬ ಸಿಮಿಲರ್, ಏನೋ ಅಂಥ ಡಿಫ್ರೆನ್ಸ್ ಇದೆ ಅಂತ ಅನ್ನಿಸ್ಲಿಲ್ಲ ನನಗೆ. ಈ ನೋಡಿ ನೈಟ್ ಬಿಲ್ಡಿಂಗ್ ತೋರಿಸ್ತಾ ಇದ್ದೀನಿ ನಾನು ನಿಮಗೆ. ಒರೇನ್ ಮಾಲ್ ಹತ್ರ ತೆಗೆದಿರೋ ಫೋಟೋ ಇದು. ಇದರಲ್ಲಿ ಬ್ಯಾಕ್ಗ್ರೌಂಡಲ್ಲಿ ಅಲ್ಲಿ ಆಫೀಸ್ ಇದೆ ಅಲ್ವಾ, ಆಫೀಸಲ್ಲಿ ನೋಡಿ ಗ್ಲೇರ್ಗಳೆಲ್ಲ ಒಂಥರ ತುಂಬ ಇದಾಗಿದೆ. ಸ್ಯಾಮ್ಸಂಗಲ್ಲಿ ಆ ಥರ ಗ್ಲೇರ್ಗಳು ಬಂದಿಲ್ಲ. ಆ ಬಿಲ್ಡಿಂಗು ತುಂಬ ಕ್ಲಿಯರಾಗಿ ಕಾಣ್ತಾ ಇದೆ. ಸೊ ಅದನ್ನು ನಾವು ಇದರಲ್ಲಿ ಗಮನಿಸಬಹುದು. ಆ ರೂಫಲ್ಲಿರುವಂಥ ಲೈಟ್ಸ್ ಎಲ್ಲ ಎಷ್ಟು ಕ್ಲಿಯರಾಗಿ ಕಾಣ್ತಾ ಇದೆ ನೋಡಿ ಸ್ಯಾಮ್ಸಂಗಲ್ಲಿ. ಸೊ ಆ ರೀತಿ. ಸೊ ಓವರಾಲ್ ಔಟ್ಪುಟ್ ಅಂತೂ ಬೆಂಕಿ. ಇನ್ನೂ ಈ ಸನ್ಸೆಟ್ಟಿಂದು ಒಂದು ಫೋಟೋ ತೋರಿಸ್ತಾ ಇದ್ದೀನಿ. ಇದರಲ್ಲಿ ನೋಡಿ ಆ ಸೂರ್ಯ ಸೆಟ್ ಆಗ್ತಿರೋ ಜೊತೆಗೆ ಅದ್ರ ಕೆಳಗಡೆ ಇರುವಂಥ ಫೋಟೋಸ್ಗಳು ಕೂಡ ಎಷ್ಟು ಅಂದರೆ ಅದರಿರುವ ಕೆಳಗಡೆ ಇರುವಂಥ ಮನೆಗಳು ಕೂಡ
ಎಷ್ಟು ಕ್ಲಿಯರಾಗಿ ವಿವೋದಲ್ಲಿ ಕಾಣ್ತಿದೆ, ಬಟ್ ಇದರಲ್ಲಿ ಕಾಣ್ತಾ ಇಲ್ಲ. ಸೊ ಅಂದರೆ ಅಂಥ ಮೇಜರ್ ಡಿಫ್ರೆನ್ಸ್ ಅನ್ನಲ್ಲ ನಾನು. ಇನ್ನು ಐಕ್ಯಾ ಬೋರ್ಡು ನೋಡಿ, ಈ ವಿವೋದಲ್ಲಿ ಎಷ್ಟು ಡೀಟೇಲಾಗಿ ಕಾಣ್ತಿದೆ, ಕರೆಕ್ಟಾಗಿ ಸಖತ್ತಿದಾಗಿರೋ ಥರ, ಬಟ್ ಸ್ಯಾಮ್ಸಂಗ್ ಇದಾಗಿದೆ, ಸ್ವಲ್ಪ ಡೀಟೇಲ್ ಹೋಗಿದೆ. ಇಲ್ಲಿ ಯಾರೋ ಜನಗಳು ನಿಂತಿದ್ದಾರೆ, ಅದು ನೋಡಿ ಪ್ರೋಸೆಸ್ ಮಾಡಿ ಹೆಂಗೆ ಔಟ್ಪುಟ್ ಕೊಟ್ಟಿದೆ. ಇಲ್ಲಿ 3 ಜನ ಯಾರೋ ಬಿಲ್ಡಿಂಗಲ್ಲಿ ಕೆಲಸ ಮಾಡ್ತಿರೋದು. ಇನ್ನು ಇಲ್ಲಿ ಯಾವುದೋ ಇಲ್ಲಿ ನೋಡಿ ಕ್ರೇನು, ಈ ಕ್ರೇನು ಅಷ್ಟೇ ಡೀಟೇಲು ವಿವೋದಲ್ಲಿ ಸ್ವಲ್ಪ ಬೆಟರ್ ಇದೆ ಅಂತ ಅನಿಸುತ್ತೆ. ಸೊ ಈ ರೀತಿ ಬೇಜಾನ್ ವಿಷಯಗಳು ನಮಗೆ ಅಬ್ಸರ್ವ್ ಮಾಡ್ಬೋದು. ಈ ಬೈಕಿನ ನೋಡಿ, ಬೈಕಿನ ಫೋಟೋ ತೆಗೆದಿದ್ದೀವಿ. ಇದರಲ್ಲಿ ವಿವೋದಲ್ಲಿ ಏನು ಗುರು ಇಷ್ಟು ಈ ಲೆವೆಲ್ ಡೀಟೇಲ್ ಅನಿಸುತ್ತೆ, ಬಟ್ ಕಂಪ್ಲೀಟ್ಲಿ ಪ್ರೋಸೆಸ್ ಮಾಡಿರೋ ಫೋಟೋ ಇದು. ಇದರಲ್ಲಿ ಏನೋ ಸ್ಯಾಮ್ಸಂಗಲ್ಲಿ ತುಂಬ ಅಂದರೆ ತುಂಬ ನ್ಯಾಚುರಲ್ ಆಗಿ ಬರ್ತಾ ಇದೆ. ನೀವೇನೇನು ವಿವೋ ನೀವು ಯಾವುದೇ ಫೋಟೋ ತೆಗೆದ್ರೂ ಕೂಡ ಪ್ರೋಸೆಸ್ ಮಾಡ್ತಾ ಇದೆ. ಸೊ ಹೆವಿ ಔಟ್ಪುಟ್ಟನ್ನು ಮೆಜಾರಿಟಿ ಅದರಲ್ಲೇ ಕೊಡ್ತಾ ಇದೆ. ಬಟ್ ಹೆಂಗೆ ತೆಗಿತಾರೆ ಅಂತ ಗೊತ್ತಿಲ್ಲ ಗುರು ವಿವೋದಲ್ಲಿ. ಇನ್ನು ಮ್ಯಾಕ್ರೋ ಲೆನ್ಸಿಗೆ ಬರೋಣ ಆಯಿತಾ. ಇಲ್ಲೊಂದು ನೋಡಿ, ಇಲ್ಲಿ ನಾವು ಒಂದು ನೊಣದ ಫೋಟೋ ತೆಗ್ದಿದ್ದೀವಿ. ನಾವೇನು ಸ್ಕ್ರೀನ್ ಟಚ್ ಮಾಡಿಲ್ಲ, ಫೋಕಸ್ ಮಾಡಿಲ್ಲ, ಏನೂ ಪ್ರೆಸ್ ಮಾಡಿಲ್ಲ, ಜಸ್ಟ್ ಇಟ್ಕೊಂಬಿಟ್ಟು ಪ್ರೆಸ್ ಮಾಡಿರೋದು, ಜಸ್ಟ್ ಶಟರ್ ಕ್ಲಿಕ್ ಮಾಡಿರೋದು. ವಿವೋ ಏನು ಸಕ್ಕಾದ ಫೋಕಸ್ ಮಾಡಿದೆ. ಈ ಕಡೆ ಸ್ಯಾಮ್ಸಂಗ್ ಸ್ವಲ್ಪ ಬ್ಲರ್ರಿ ಥರ ಅನ್ನಿಸ್ತಾ ಇದೆ. ಏನಕ್ಕೆ ಅಂದರೆ ಈ ಸ್ಯಾಮ್ಸಂಗಲ್ಲಿ ಮ್ಯಾಕ್ರೋ ಆ ಲೆವೆಲಿಗೆ ಚೆನ್ನಾಗಿಲ್ಲ. ವಿವೋದಲ್ಲಿರುವಂಥ ಮ್ಯಾಕ್ರೋ ಕ್ಯಾಮ್ರಾ ಯಾವ ಲೆವೆಲಿಗಿದೆ ಅಂತ ಅಂದರೆ, ನಾನು ನಿಮ್ಗೆ ಒಂದು 2 ಫೋಟೋ ತೋರಿಸ್ತೀನಿ, ಕಂಪೇರ್ ಮಾಡ್ಕೊಳ್ಳಿ. ಒಂದು ಪೆನ್ನಿನ ನಿಬ್ಬು ತೋರಿಸ್ತಾ ಇದ್ದೀನಿ ನೋಡಿ, ವಿವೋಲ್ಲಿ ತೆಗ್ದಿರೋದು ಲಿಟ್ರಲಿ ಯಾವುದೋ ಪ್ರೊಫೆಷ್ನಲ್ ಮ್ಯಾಕ್ರೋ ಕ್ಯಾಮ್ರಾದಲ್ಲಿ ತೆಗೆದಿದ್ದೀವ ಅನ್ನೋ ಥರ ಔಟ್ಪುಟ್ ಬಂದಿದೆ. ಹೆವಿ ಪ್ರೋಸೆಸ್ ಮಾಡಿದೆ. ಇದನ್ನು ಕೂಡ ಸಖತ್ ಪ್ರೋಸೆಸ್ ಮಾಡಿ ಬಂದಿರುವಂಥ ಔಟ್ಪುಟ್ ಇದು. ಜೊತೆಗೆ ಇನ್ನೊಂದು ತೋರಿಸ್ತೀನಿ ನೋಡಿ, ಕಣ್ಣಿನ ಫೋಟೋ. ಸ್ಯಾಮ್ಸಂಗ್ಲಿ ಎಷ್ಟು ಕೆಟ್ಟದಾಗಿ ಬಂದಿದೆ ಅಂತ ಅಂದರೆ, ವಿವೋದಲ್ಲಿ ಯಪ್ಪ ಇದು ಫೋನಲ್ಲಿ ತೆಗ್ದಿರೋದಾಗುರು ಆ ಲೆವೆಲ್ ಪ್ರೋಸೆಸ್ಸನ್ನು ಮಾಡಿದೆ. ಹೇಳ್ತೀನಿ ಕೇಳಿ, ಫುಲ್ ಹೆವಿ ಪ್ರೋಸೆಸ್ಡ್ ಆಗಿರುವಂಥ ಫೋಟೋ ವಿವೋದು. ಬಟ್ ಸಕ್ಕತ್ತಾಗಿ ಬರುತ್ತೆ, ಖುಷಿ. ಎಷ್ಟಾರ ಪ್ರೋಸೆಸ್ ಮಾಡ್ಕೊಂಡು ಹಾಳಾಗಿ ಹೋಗಲಿ, ನನಗೇನು, ನನಗೆ ಫೈನಲ್ ಔಟ್ಪುಟ್ ಬೇಕಪ್ಪ ಅಷ್ಟೇ, ಸಿಂಪಲ್ಲು. ಸೊ ಆಲ್ಮೋಸ್ಟ್ ಎಲ್ಲ ನಾನು ನಿಮಗೆ ಸ್ಯಾಂಪಲ್ಗಳನ್ನ ಅಕ್ಕಪಕ್ಕ ಇಟ್ಟು ಕಂಪ್ಯಾರಿಸನ್ನ ತೋರಿಸಿದ್ದೀನಿ. ವಿವೋ ಅಂತೂ ಪೋರ್ಟ್ರೇಟಲ್ಲಿ ಟಾಪ್ ನಾಚ್ ಇದೆ, ಸಖತ್ ಅಂತೀನಿ. ನಿಮಗೆ ನ್ಯಾಚುರಲಾಗಿ ಬೇಕಾ ಸ್ಯಾಮ್ಸಂಗು, ನಿಮಗೆ ಔಟ್ಪುಟ್ ಬೆಂಕಿ ನಜ್ಜಿ DSLR ಲೆವೆಲಿಗೆ ಬೇಕಾ ವಿವೋ ಅಂತೀನಿ. ಇನ್ನು ಫ್ರಂಟ್ ಕ್ಯಾಮ್ರಾಗೆ ಬಂದರೆ ಎರಡು ಕೂಡ ತುಂಬ ಸಿಮಿಲರ್ ಇದೆ, ಏನೂ ಡಿಫ್ರೆನ್ಸ್ ಇದೆ ಅನಿಸಿಲ್ಲ. ಎರಡು ವೈಡ್ ಆಗಿದೆ, ಕ್ಲಾರಿಟಿ ಚೆನ್ನಾಗಿದೆ, ಎರಡು ತುಂಬ ಚೆನ್ನಾಗಿದೆ. ಫ್ರಂಟ್ ಕ್ಯಾಮ್ರಾದಲ್ಲಿ ಯಾವುದೇ ಡಿಫ್ರೆನ್ಸ್ ನನಗೆ ಪರ್ಸ್ನಲಿ ಕಾಣಲಿಲ್ಲ. ಎರಡು ಕೂಡ ತುಂಬ ಸಿಮಿಲರ್ ಅಂತೀನಿ. ನಿಮಗೆ ಏನಪ್ಪ ಅಂದರೆ, ಈ ವಿವೋದಲ್ಲಿ ಸ್ವಲ್ಪ ಕ್ಲಿಯರಾಗಿ ಚೆನ್ನಾಗಿ ಕಾಣೋ ರೀತಿ ಬರುತ್ತೆ ಔಟ್ಪುಟ್ಟು. ಅದನ್ನು ಬೇಕು ಅಂದರೆ ಸ್ಯಾಮ್ಸಂಗಲ್ಲೂ ಮಾಡ್ಕೋಬೋದು. ನೀವು ಅದನ್ನು ಆಫ್ ಮಾಡಿದರೂ ಕೂಡ ವಿವೋದಲ್ಲಿ ನೀವು ಸೆಲ್ಫಿ ತೊಗೊಂಡಾಗ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಕಾಣೋ ರೀತಿ ಔಟ್ಪುಟ್ ಬರುತ್ತೆ. ಬ್ಯೂಟಿಫೈ ಮಾಡುತ್ತೆ, ಬೈ ಡಿಫಾಲ್ಟಾಗಿ ಬ್ಯೂಟಿಫೈ ಮಾಡುತ್ತೆ, ತುಂಬ ಜನ ಗೊತ್ತಿಲ್ಲ ಇದು. ಸೊ ಫ್ರಂಟ್ ಕ್ಯಾಮ್ರಾ ಕೂಡ ತುಂಬ ಚೆನ್ನಾಗಿದೆ. ವಿಡಿಯೋಗ್ರಫಿಗೆ ಬಂತು ಅಂತ ಅಂದರೆ, ಈ ಒಂದು ಏನು ವಿವೋದಲ್ಲಿ ಆ ಲೆವೆಲ್ ಗಿಂಬಲ್ ಇದ್ದರೂ ಸಹ ನಾವೊಂದು ವಿಡಿಯೋನ ಶೂಟ್ ಮಾಡೋದು ನಡ್ಕೊಂಡು ಹೋಗ್ತಾ, ಅದರಲ್ಲಿ ತುಂಬ ಸ್ಟೇಬಲ್ ಔಟ್ಪುಟ್ಟು ನಮಗೆ ಸ್ಯಾಮ್ಸಂಗಲ್ಲಿ ಬಂತು. ಮತ್ತು ಸ್ಯಾಮ್ಸಂಗ್ ವಿಡಿಯೋ ಕ್ಲಾರಿಟಿ ಮಚ್ ಬೆಟರ್ ಇದೆ ಆಯಿತಾ. ರೀಸೆಂಟಾಗಿ ಲಾಂಚ್ ಆಗಿರೋ ಫೋನ್ ಆಗಿರೋದ್ರಿಂದ ವಿಡಿಯೋ ಔಟ್ಪುಟ್ಟು ಮಚ್ ಬೆಟರ್ ಇದೆ. ನಾವು ಇದನ್ನು 4K 60 FPS ಶೂಟ್ ಮಾಡಿದ್ದು. ಎರಡರಲ್ಲೂ ಕೂಡ 8K ರೆಕಾರ್ಡಿಂಗ್ ಆಪ್ಷನ್ ಸಹ ಇದೆ, ಮತ್ತು ಎರಡರಲ್ಲೂ ಲಾಗ್ ರೆಕಾರ್ಡಿಂಗ್ ಆಪ್ಷನ್ ಸಹ ಇದೆ. ಎರಡರಲ್ಲೂ ಲಾಗ್ ಇದೆ. 10 ಬಿಟ್ಟಲ್ಲಿ ಇದು ರೆಕಾರ್ಡ್ ಮಾಡುತ್ತೆ. ಪೋಸ್ಟಲ್ಲಿ ನೀವು ಕಲರ್ ಕರೆಕ್ಷನ್ ಮಾಡ್ಬೋದು. ನನಗೆ ಲಾಗಲ್ಲೂ ಕೂಡ ಈ ಸ್ಯಾಮ್ಸಂಗ್ ಸ್ವಲ್ಪ ಬೆಟರ್ ಇದೆ ಅಂತ ಅನ್ನಿಸ್ತು. ಈವನ್ ಲೋ ಲೈಟಲ್ಲೂ ಕೂಡ ಈ ಸ್ಯಾಮ್ಸಂಗ್ ಬೆಟರ್ ಪರ್ಫಾರ್ಮ್ ಮಾಡುತ್ತೆ ಅಂತ ಅನ್ನಿಸ್ತು. ನಾನು ಒಂದು ವಿಡಿಯೋ ತೋರಿಸ್ತಾ ಇದ್ದೀನಿ, ಒರಾನ್ ಮಾಲಲ್ಲಿ ರೆಕಾರ್ಡ್ ಮಾಡಿರುವಂಥ ವಿಡಿಯೋ. ಗ್ಲೇರ್ಗಳು ನೋಡಿ ಹೆಂಗೆ ಕಾಣ್ತಾ ಇದೆ ಅಂತ. ಕೆಲವೊಂದು ಕಡೆ ಮನುಷ್ಯರು ಫೇಸೆಲ್ಲ ವಿವೋದಲ್ಲಿ ಸ್ವಲ್ಪ ಬೆಟರ್ ಬರ್ತಿದೆ, ಮಕ್ಕಳದು ನೋಡ್ಬೋದು. ಇನ್ನೊಂದು ಕಡೆ ಗ್ಲೇರು ಎಷ್ಟು ಅವಾಯ್ಡ್ ಆಗಿದೆ ಸ್ಯಾಮ್ಸಂಗಲ್ಲಿ ನೋಡ್ಬೋದು ನೀವು. ವಿವೋದಲ್ಲಿ ತುಂಬ ಗ್ಲೇರ್ಗಳು ಕಾಣ್ತಾ ಇದೆ. ಸೊ ಇದೊಂದು ಎಕ್ಸಾಂಪಲ್ಲು. ಫ್ರಂಟ್ ಕ್ಯಾಮ್ರಾದು ವಿಡಿಯೋ ಕೂಡ ಎರಡೂ ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು. ಎರಡೂ ಡೀಟೇಲ್ಸ್ ತುಂಬ ಸಿಮಿಲರ್ ಅನ್ನಿಸ್ತು ನನಗೆ. ಎರಡರಲ್ಲೂ ಫ್ರಂಟ್ ಕ್ಯಾಮ್ರಾದಲ್ಲಿ ಯಾವುದೇ ಮೇಜರ್, ವಿಡಿಯೋದಲ್ಲೂ ಕೂಡ ಮೇಜರ್ ಡಿಫ್ರೆನ್ಸ್ ಕಾಣಲಿಲ್ಲ. ಎರಡೂ ಕೂಡ 4K 60 ತನಕ ರೆಕಾರ್ಡ್ ಮಾಡ್ಕೊಳ್ಳುತ್ತೆ. ಆ ಲಾಗ್ ಮಾಡೋದು ಕೂಡ ನೀವು ಕಂಪೇರ್ ಮಾಡ್ಕೋಬೋದು. ನಾನು ಪರ್ಸ್ನಲಿ ಚೂಸ್ ಮಾಡೋದಾದರೆ ಇವೆರಡರಲ್ಲಿ ನೀವು ಯಾವ ಕ್ಯಾಮ್ರಾನ ಪ್ರಿಫರ್ ಮಾಡ್ತೀರಾ ಅಂತ ನೋಡಿ. ಫೋಟೋಗ್ರಫಿಗೆ ವಿವೋ ನಾನು ಪರ್ಸ್ನಲಿ ಚೂಸ್ ಮಾಡೋದು. ಯಾಕೆ ಅಂದರೆ ಔಟ್ಪುಟ್ ಹಂಗೆ ಬರುತ್ತೆ ಆಯಿತಾ. ಅದು ಓವರ್ ಸ್ಯಾಚುರೇಟ್ ಮಾಡುತ್ತೋ ಪ್ರೋಸೆಸ್ ಮಾಡುತ್ತೋ ನನಗೆ ಬೇಡ ಆಗೋರು. ನನಗೆ ಔಟ್ಪುಟ್ ಚೆನ್ನಾಗಿ ಬೇಕು ಅನ್ನೋರಿಗೆ ವಿವೋ ಟಾಪು ಆಯಿತಾ. ಹುಡುಗಿರ್ನ ಯಾರೇ ಕೇಳಿದ್ರು ನನಗೆ ವಿವೋನೇ ಬೆಸ್ಟ್ ಅಂತಾರೆ, ಹಂಗೆ ಅದಿರೋದು. ಇನ್ನು ಸ್ಯಾಮ್ಸಂಗು ನ್ಯಾಚುರಲ್ ಆಗಿದೆ,
ಒಳ್ಳೆ ಫೋಟೋ ಒಳ್ಳೆ ವೀಡಿಯೋಗೋಸ್ಕರ ಬೆಸ್ಟ್ ಆಪ್ಷನ್ ಆಗುತ್ತೆ. ಫೋಟೋಸ್ ಕೂಡ ಎಲ್ಲ ಚೆನ್ನಾಗಿ ತುಂಬ ನ್ಯಾಚುರಲಾಗಿ ಬರುತ್ತೆ. ಎಲ್ಲ ನೀವು ಅದು ಹೆಂಗಿದೆಯೋ ಹಂಗೆ ಔಟ್ಪುಟನ್ನು ಕೊಡುತ್ತೆ. ಸಖತ್ತಾಗಿದೆ ಆಯಿತಾ. ಆ ಗ್ಲೇರ್ಸ್ಗಳೆಲ್ಲ ಬರೋಲ್ಲ. ಈ ರೀತಿ ತುಂಬ ವಿಷಯಗಳು ನಮ್ಗೆ ಇದರಲ್ಲಿ ಬೆಟರ್ ಇದೆ. ಸೊ ಎರಡೂ ಕೂಡ ಚೆನ್ನಾಗಿದೆ, ಬಟ್ ಅದರದ್ದೇ ಆದಂಥ ವಿಷಯಗಳು ಅದು ಬೆಟರ್ ಇದೆ ಆಯಿತಾ. ಸೊ ನೋಡಿ, ನೀವು ಡಿಸೈಡ್ ಮಾಡಿ ಇವೆರಡರಲ್ಲಿ ಯಾವುದನ್ನು ಪ್ರಿಫರ್ ಮಾಡ್ತೀರಾ ಅಂತ. ಓವರಾಲ್ ಒಂದು ಪ್ಯಾಕೇಜ್ ಈ ಕ್ಯಾಮ್ರಾ ಜೊತೆಗೆ ಬೇರೆಲ್ಲ ಸ್ಪೆಸಿಫಿಕೇಷನ್ ನಾವು ನೋಡಿಕೊಂಡು ನಾವು ಚೂಸ್ ಮಾಡಬೇಕು ಅಂದರೆ ಆರಾಮಾಗಿ ನಾವು ಸ್ಯಾಮ್ಸಂಗನ್ನು ಪ್ರಿಫರ್ ಮಾಡ್ಬೋದು. ಇಲ್ಲ ನನಗೆ ಕ್ಯಾಮ್ರಾ ಪ್ರಿಯಾರಿಟಿ ಉಳಿದಿದ್ದೆಲ್ಲ ಓಕೆ, ಒಂದು 30,000 ರೂಪಾಯಿ ಕಡಿಮೆ ಆಗುತ್ತೆ ಅನ್ನೋರು ನೋಡಿ ಈ ವಿವೋನ ಪ್ರಿಫರ್ ಮಾಡ್ಬೋದು. ಸೊ ಇದಿಷ್ಟು ಈ ಎರಡು ಫೋನ್ಗಳ ನನ್ನ ಆನೆಸ್ಟ್ ಕಂಪ್ಯಾರಿಸನ್. ಎರಡೂ ಚೆನ್ನಾಗಿದ್ದಾವೆ. ಎರಡರಲ್ಲೂ ಅದರದ್ದೇ ಆದಂಥ ಕೆಲವೊಂದು ಡ್ರಾಬ್ಯಾಕ್ ಇದೆ, ಅದರದ್ದೇ ಆದಂಥ ಕೆಲವೊಂದು ಒಳ್ಳೆ ಫೀಚರ್ ಸಹ ಇದೆ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀರಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವೀಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮತ್ತೆ ಮುಂದಿನ ವೀಡಿಯೋದಲ್ಲಿ.